ನಮ್ಮ ಊರಿಗೆ ಅವನ ಹಳೆತನಕ್ಕೆ ಬಂದ. ನಮ್ಮ ಊರಿನ ಹೆಣ್ಮಗಳಿಗೆ ಕಾದಿರದೇ ಇಲ್ಲ, ಇವ್ರಿಗೆ ಬಡತನ ಮದುವೆ ಮಾಡಿಕೊಟ್ರು. ಏನೂ ಇಲ್ಲ, ಜೀರೋ. ನಮ್ಮ ಊರು ತಿಳುಗೂಡ. ಅಲ್ಲಿ ಬಂದು ಮುಂದೆ 20 ವರ್ಷ ನಮ್ಮ ಊರಿನ ಶ್ರೀಮಂತ ವ್ಯಕ್ತಿ ಯಾರ, ಮನಿ ಕಟ್ಟದ, ಹೊಲ ಇಡಲ್ಲ, ಏನೂ ಜೀರೋದಿಂದ ಏನ್ ಮಾಡೋದು ಸರ್ ಅಂತಂದ್ರ ಸಿಂಪಲ್ ಆಗಿ ಅವನು ದುಡಿ ಸಂಸ್ಕೃತಿ ಹೇಳ್ತೇನೆ. ಸಿಂಪಲ್ ಒಂದು ಕಿರಾಣಿ ಅಂಗಡಿ ಪ್ರಾರಂಭ ಮಾಡುವವರ ಅವನು ಯಾವಾಗ ಕಿರಾಣಿ ಅಂಗಡಿ ಪ್ರಾರಂಭ ಮಾಡಿದಾರ ಒಂದಿನ ಸಾಯುವರಿಗೆ ಅದನ್ನು ಬಂದ್ ಮಾಡಿ ಅಲ್ಲೇ ಮನಿ ಮಾಡ್ಕೊಂಡ. 24 ತಾಸು ಅಲ್ಲೇ ಇರ್ತಿದ್ದ, ಅಲ್ಲೇ ಮುಂದ್ಗಡೆ ನೋಡ್ಕೋತಿದ್ದ. ಯಾರು ರಾತ್ರಿ ಹೋಗಿ ಎಬ್ಬಸರು ಕೂಡ ಬೀದಿ ಕಡ್ಡಿ ಅವ್ನು ಏನ್ ಕೇಳಿದ್ರು ಕೊಡ್ತಿದ್ದ. ಒಂದಿನ ಅಂಗಡಿ ಬಂದ್ ಮಾಡಲಿಲ್ಲ. ಆ ದೊಡ್ಡ ದೊಡ್ಡ ಅಂಗಡಿಗಳಿದ್ರು ಕೂಡ ರವಿವಾರ ಸೂಟಿ, ಸೋಮವಾರ ಸೂಟಿ, ಲಗ್ನಕ್ಕೆ ಬಿಟ್ಟು ಅಂಗಡಿ ಹಾಕೊಂಡು ಬಾಗಿಲು ಹಾಕೊಂಡು ಹೋಗ್ಬೋದು. 9ಕ್ಕೆ ತೆಗಿಬೇಕಾಯ್ತು, 10ಕ್ಕೆ ತೆಗಿದ್ರು, 6ಕ್ಕೆ ತೆಗಿಬೇಕಾಯ್ತು, 7ಕ್ಕೆ. ಅವ್ರು ಯಾರು ಆ ಕಡೆ ಹೋಗಲಿಲ್ಲ, ಎಲ್ಲರೂ ಇವನ ಅಂಗಡಿಗೆ ಬಂದ್ರು. ವ್ಯಾಪಾರ ಹೆಚ್ಚಾಯ್ತು. ಅವ್ನು ಓದ್ಲಕ್ ಬರ್ತದಲ್ಲ, ಬೆಲ್ಲಕ್ ಬರ್ತದಲ್ಲ, ಶ್ರೀಮಂತ ಒಂದು ದುಡಿತ. ಕೆಲವರಿಗೆ ಮನಿ ದೊಡ್ಡ ಮನೆ ಅದ, ಆಸ್ತಿ ಇರ್ತದ, ಇವರಲ್ಲಿ ಸಾಲ ಮಾಡ್ತಾರ. ಯಾಕಂದ್ರ ಹೊಲಕ್ಕೆ ಹೋಗೋದಲ್ಲ. ಮನಿ ಎಷ್ಟೋ ಶ್ರೀಮಂತ ಆಸ್ತಿವಂತರು ದುಡಿಯೋ ವರ್ಗದಿಂದ ಬಡ್ಡಿಯನ್ನು ಸಾಲ ತಗೊಂಡು ಉದಾಹರಣೆಗಳು. ಅದು ಆಗಬಾರ್ದಂತಂದ್ರ ನಾವು ದುಡಿದು ಭೂತಾಯಿ ನಾವು ಏನ್ ಕೆಲಸ ಮಾಡ್ತೀವಿ ಅದು ಸಣ್ಣ ಕೆಲಸ, ಕಲ್ತನ ಮಾಡೋದು ತಪ್ಪ, ಮೈ ಮಾಡ್ಕೊಂಡು ಜೀವನ ಸಾಗಿಸೋದು ತಪ್ಪ, ಉಳಿದದ್ದು ಯಾವ ಕೆಲಸ ಕೂಡ ತಪ್ಪಲ್ಲ. ಆ ಸಾಣದಲ್ಲಿ ದಾಡದಲ್ಲಿ ಆ ಒಂದು ಕೆಲಸ ಮಾಡೋ ಸಂಸ್ಕೃತಿ ಇರ್ತಂದ್ರ ನಮ್ಮ ದುಡ್ಡು ಬರ್ತದ. ನಮ್ಮ ಹಣ ಚೆನ್ನಾಗಿತ್ತಂದ್ರ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಕ್ ಸಾಧ್ಯ ಆಗ್ತದ. ನಾನು ಎಲ್ಲರಿಗೂ ಗೊತ್ತಿದೆ, ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡ್ರಿ ಅಂತಕ್ಕಂಥ ಮಾತು ಇದು ಎಲ್ಲ ಪ್ರಚಲಿತದ. ಅದಕ್ಕೆ ಸಾಕ್ಷಿ ನಾನೇ. ನಮ್ಮ ತಂದೆ ಏನೂ ಮಾಡಿಲ್ಲ, ನಮ್ಗೆ ಒಳ್ಳೆ ಶಿಕ್ಷಣ ಕೊಟ್ಟರು. ಇವತ್ತು ನನ್ನ ನೆನಪಲ್ಲ, ನಾನು 4ನೇ ತರಗತಿ ಮಕ್ಕಳು ನೋಡೋದು ನನ್ನ ನೆನಪಾಗ್ತದ. ಇಷ್ಟಿದ ನಾನು ಪುರಾಣಕ್ಕೆ ಹೋಗ್ತಿದ್ದೆ, ಎಲ್ಲಿ ಊರಾಗಿದ್ರ ಶಾಲೆಗೆ ಹೋಗ್ತಿದ್ರು. ನಮ್ದು ಒಂದಿನ ನಮ್ಮ ತಂದೆ ಕೈಯ ಕಾಲು ಕಟ್ಕೊಂಡ್ ಬಂದು ಶಾಲೆಗೆ ಹೋಗುದು ಮಾಸ್ತರ್ ನಮ್ದು. ನೋಡ್ರಿ, ನಾನು 3 ಮಂದಿ ಗಂಡು ಮಕ್ಕಳಾದ, ಇವೊಬ್ಬ ಸತ್ರು ನಾ ಏನು ಚಿಂತೆ ಮಾಡುವುದಿಲ್ಲ. ನಾಳಿನ ಒಟ್ಟು ಶಾಲೆಗೆ ತಪ್ಪಿಸುವಾಗ ನೋಡ್ಕೊಂಡು ನಿಮ್ ಜವಾಬ್ದಾರಿ. ಆದ್ರೆ ನಮ್ಮ ಕಡೆ ಈಗ ಶಿಕ್ಷಕರ ಮಕ್ಕಳು ಕರ್ಕೊಂಡು ಸರಿಯಾಗಿ ಕೇಳ್ತೀನಿ, ನನ್ನ ಮಗನಿಗೆ ಹೊಡಿತೇನೆ, ಒಬ್ಬನೇ ಮಗ. ದಯವಿಟ್ಟು ತಾಯಂದಿರಿಗೆ ಪಾಲಕರ ನಾನು ವಿನಂತಿ ಮಾಡ್ತೀನಿ, ನಿಮ್ಮ ಶಾಲೆಗೆ ಹೋಗಿ ಶಿಕ್ಷಕರಿಗೆ ಬೈಬೇಡಿ, ಹೊಡೆದು ಹೊಡ್ಯಾಕ. ನಮ್ಮ ಮಕ್ಕಳಿಗೆ ಶಿಕ್ಷಕರು ಹೊಡಿಲಿಲ್ಲ ಅಂದ್ರ, ತಂದೆ ತಾಯಿ ಹೊಡಿಲಿಲ್ಲ ಅಂದ್ರ ಪೊಲೀಸರು ಹೊಡಿತಾರ ನಾಳೆ. ಇದನ್ನ ನೆನಪಿಟ್ಕೊಳ್ಳಿ. ಆ ಪೊಲೀಸರು ಹೊಡಿಬಾರ್ದಂದ್ರ ಈಗ ಶಿಕ್ಷಕರು ಹೊಡಿಲಿಲ್ಲ. ಯಾವತ್ತೂ ನೀವು ಪ್ರಶ್ನೆ ಮಾಡುವ, ನೀವು ಹೋಗಿ ಶಿಕ್ಷಕರು ಬೈದ್ರಂದ್ರ ಆ ಮಗುಗೆ ಏನ್ ಬರ್ತದ, ಇವರೇನು ಶಿಕ್ಷಕ ದೊಡ್ಡ, ನಮ್ಮ ಅಪ್ಪ ಅಮ್ಮ ದೊಡ್ಡ. ಆವಾಗ ಶಿಕ್ಷಕರ ಮಾತು ಕೇಳೋದವ, ಶಿಕ್ಷಕರ ಮಾತು ಕೇಳಿದ್ರೆ ನಿಮ್ಮ ಮಾತು ಕೇಳೋದು. ನಾಳೆ ನಮ್ಮ ಮಕ್ಕಳನ್ನ ನಾವೇ ದಾರಿ ತಪ್ಪಿಸ್ತೀವಿ. ಯಾವತ್ತೂ ಶಾಲೆಗೆ ಹೋಗಿ ಪ್ರಶ್ನೆ ಮಾಡಬೇಡ. ಏನಾರ ಪ್ರಶ್ನೆ ಮಾಡ್ಬೇಕಂದ್ರೆ ಗೊತ್ತಿಲ್ಲ, ನಿಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಪ್ರಶ್ನೆ ಮಾಡಿ ಕೇಳಿ. ಮಕ್ಕಳು ನಿಮ್ಮ ಮಕ್ಕಳಿಗೆ ಕೇಳಬೇಡಿ, ಅವ್ರನ್ನ ಕೆಳಮಟ್ಟಕ್ಕೆ ಹೋಗ್ಬೇಡಿ. ಶಿಕ್ಷಕರನ್ನ ಶಾಲೆ ಮಾತಾಡ್ಬಾರ್ದು, ಯಾವ ಮಾಸ್ತರ ನಿನಗ ಏನ್ ಬುದ್ಧಿ ಇಲ್ಲ, ನಿಮ್ಗೆ ಯಾವತ್ತೂ ಶಿಕ್ಷಕರಿಗೆ ಬೈಬೇಡಿ. ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತದ. ನಮ್ಮ ತಂದೆ ನಾನು ಹೋಗೋದ ಅವತ್ತು ನಾನು ಶಾಲೆ ಬಿಡ್ಲಿಲ್ಲ, ಒಳ್ಳೆ ಶಾಲೆ ಸಿಕ್ ಪಡ್ಕೊಂಡೆ, ಸರ್ಕಾರಿ ನೌಕರಿ ಆಗಿದೆ. ಸರ್ಕಾರಿ ನೌಕರಿ ಆದಂತ ಅದಕ್ಕೆ ರಾಜೀನಾಮೆ ಕೊಟ್ಟು ಒಂದು ಸಂಸ್ಥೆ ಕಟ್ಟಿ ಇವತ್ತು ರಾಜ್ಯದಾಗ 25,000 ಮಂದಿ ಸರ್ಕಾರಿ ನೌಕರಿ ಕೊಡ್ಸಿಲ್ಲ. ಒಂದಲ್ಲ ಎರಡಲ್ಲ, 25,000 ಒಂದು ರಾಜ್ಯದಲ್ಲಿ. ಅದರಲ್ಲಿ ನಮ್ಮ ಇನ್ನೇ ಹೇಳಿದ್ರ ಈ ಹಿರೇಗೌಡರದ ಶಿವಾನಂದ ಪಾತಾಳೆ ಅಂತ ಹುಡುಗರು ಕೂಡ ನಮ್ಮಲ್ಲಿ ಒಂದು ತರಬೇತಿ ಕೊಡೋದು, ಅವನು ಕೂಡ ಮಕ್ಕಳು. ಇಂಥ ಅನೇಕ ಉದಾಹರಣೆ ಅದಾವ. ಆ ಕಾರಣೇನು 25,000 ಮಂದಿ ಅಂದ್ರೆ ಭಗವಂತನಿಗೆ ಆ ಶಿಕ್ಷಣ, ಆ ಒಳ್ಳೆಯದು. ಇವತ್ತು ಕೂಡ ನಾನು ದೇವ್ರ ನಂಬ್ತೀನಿ, ಭಗವಂತ ನಂಬ್ತೀನಿ. ನನ್ನೆಲ್ಲಾ ಕೆಲಸಕ್ಕೆ ಪೂಜ್ಯರು, ಹಿರಿಯರು, ಆ ಭಗವಂತನ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಇದ್ರೆ ನಾವು ಏನಾದ್ರೂ ಇಷ್ಟು ಮಾಡಕ್ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಕೊನೆಗೆ ಒಂದು ಸಣ್ಣ ದೃಷ್ಟಾಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಒಂದು ಬಾವಿ ಇತ್ತು,
ಒಂದು ಬಾವಿ ಇತ್ತು. ಇದು ಬಹಳ ಇಂಪಾರ್ಟೆಂಟ್, ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿ. ಬಾವಿ ಇತ್ತು, ಆ ಬಾವಿಯ ಒಂದು ನಾಣ್ಯ